ಈ ಸ್ಪೆಕ್ಸ್ ಶೇಪ್ ಈ ರೌಂಡ್ ತಗೊಳ್ಳೋದಕ್ಕೆ ನಿನ್ಗೆ ಹ್ಯಾರಿ ಪೋಟರ್ದು ಸೇಮ್ ಸ್ಪೆಕ್ಸ್ ಬಿಸಿ ಇರುತ್ತೆ. ಕೊರಿಯರ್ ಬಂದು ನಮ್ಮನ್ ಕಾಯುತ್ತೆ, ಇಲ್ಲಿ ಉಲ್ಟಾ ನಾವೇ ಕೊರಿಯರ್ ಬಾಯ್ನ ಕಾಯ್ತೀವಿ. ನೀನ್ ಅಣ್ಣ ಅದೇ ಆಫೀಸಲ್ಲಿ ಬಾಸ್ಗಳು ತಲೆ ತಿಂತಾರೆ, ಇಲ್ಲಿ ಮನೆ ಬಾಸ್ ತಲೆ ತಿಂತಾರೆ. ಸ್ನಾನಕ್ಕೆ ಹೋಗಿದ್ದಾಳೆ, ಬಂದ್ಮೇಲೆ ಸರ್ಪ್ರೈಸ್ ಆಗ್ಬಿಡ್ಬೇಕು. ಹೆಂಗ್ ಗೊತ್ತಾ, ದೇವ್ರ ಮೇಲೆ ಕೂತ್ಕೊಂಡ್ಬಿಟ್ಟವಳೆ, ಹೊಟ್ಟೆ ಬೇರೆ ಹಸಿತೈತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು AK97 ವ್ಲಾಗ್ಸ್. ಇವತ್ತಿನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ತಿಂಡಿ ಏನೂ ಮಾಡಿಲ್ಲ, ಮನೇಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ತುಂಬ ಇದೆ. ಸೊ ಹಾಗಾಗಿ ತಿಂಡಿ ಏನೂ ಮಾಡಿಲ್ಲ, ಆಚೆ ಹೋಗ್ತಾ ಇದ್ದೀವಿ. ಅದಕ್ಕೇನು ರೆಡಿ ಆಗೋದಿಲ್ಲ, ಬರೀ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಲೆಟ್ಸ್ ಗೆಟ್ ರೆಡಿ. ಇದೊಂಥರ ಫೆವಿಕಾಲ್ ಥರ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಬ್ರೋ ಬ್ರೋ ನೀನು ನೀವೆಲ್ಲ ಬೆಳ್ಳಿಗಿದ್ದೀರಾ, ಈ ಲಾಜಿಕ್ನ ನೀವೇ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬೆಳ್ಳಗಿದ್ದೀರಾ, ನಾವು ಸನ್ಸ್ಕ್ರೀನ್ ಹಚ್ಕೊಂಡು ಬೆಳ್ಳಗಾಗಿದ್ದೀವಂತೆ. ನೀವು ಹಚ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದಾರೆ. ನಿಮ್ಮಷ್ಟೆಲ್ಲ ಪೇಷನ್ಸ್ ಇರ್ಬೇಕು ಅದಕ್ಕೆಲ್ಲ. ಏನು ಪೇಷನ್ಸು ನೋಡಿ, ಇಲ್ಲಿ ಎಮ್ಮೆ ಯಾಕೆ ಗುಜ್ತಾರಲ್ಲ ಗಸನ ಹಂಗೆ ಗುಜ್ಕೋತಾ ಇದ್ದೀನಿ. ಪೇಷನ್ಸ್ ಅಲ್ಲ, ಕಮಿಟ್ಮೆಂಟ್ಸ್ ಅಷ್ಟೇ. ಒಂದಿನ ಮಾಡಿದ್ರೆ ಎಲ್ಲರೂ ಅದು ಕರ್ಟನ್ ತೆಗಿ, ಸ್ವಲ್ಪ ಯಾಕೋ ಕತ್ಲೆ ಅನಿಸ್ತದೆ ಈ ಕಡೆ. ಈಗೇನು ಬೆಳಗ್ಗೆ ಬರ್ತಾ ಇದೆ. ಎದಾ ಪಾಪ, ಯಾಕೆ ನೀನು ಹಿಂಗೆ ಮಲ್ಕೊಳ್ತಾ ಇದೆಯಾ? ನಿನ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಸ್ಯಾಟರ್ಡೇ ಅಂಡ್ ಸಂಡೇ, ಸೊ ಅದಕ್ಕೆ ಹಿಂಗೆ ಮಲ್ಕೋತ್ಯಾ? ಇಲ್ಲ, ನೀನ್ ರೆಡಿ ಆಗ, ನಮ್ದೇನು 2 ನಿಮಿಷಕ್ಕೆ ರೆಡಿ ಆಗೋದು. ನೀವು ಆದ್ರೆ ಸನ್ಸ್ಕ್ರೀನು. ನೀನು ಸನ್ಸ್ಕ್ರೀನ್ ಹಚ್ಕೋ, ಬೆಳ್ಳಗಿದ್ಯಾ ಅಂತ ಮಾತ್ರ ಮಾತಿಗೆ ಹೇಳ್ತೀಯಾ, ನೀನ್ ಮಾತ್ರ ಸನ್ಸ್ಕ್ರೀನ್ ಹಚ್ಕೊಳಲ್ಲ. ಸೊ ಫೇಸಿಗಾಯ್ತು, ಇದೊಂದು ಹ್ಯಾಂಡಿಗೂ. ಇದು ಸಹ SPF 50 PA+++++++ ಅಂತ ಕೆಮಿಸ್ಟ್ ಹಟ್ ಪ್ಲೇ ಅವ್ರಿಗೆ ಹೇಳಿದ್ರೆ ಸಾಕಪ್ಪ. ಅಂತ ಸುಮ್ಮನೆ ತಮಾಷೆಗೆ. ಅದಿರೋದೇ ಹಂಗೆ ಕೀರ್ತಿ. PA+ ಬೇರೆ ಬರುತ್ತೆ, PA++ ಅಂದ್ರೆ ಬೇರೆ, PA+++ ಅಂದ್ರೆ ಬೇರೆ. ಕಂಪ್ನಿಯವ್ರಿಗೆ ಮಾಡಕ್ ಕೆಲ್ಸ ಇಲ್ಲ, ಒಂದಷ್ಟು ಪ್ಲಸ್ ಅಂತ ಅಂದ್ಬಿಡ್ತಾರೆ, ಪ್ಲಸ್ ಅಂತ ಬಿಡ್ತಾರೆ. ಅದನ್ನ ಒಂದೇ ಪ್ರಾಡಕ್ಟ್ ಬಿಡಪ್ಪ ಹೋಗ್ಲಿ, ರೇಟ್ ಚೇಂಜ್ ಮಾಡಿ ಬಿಡ್ತಾರೆ ಅಷ್ಟೇ. ನಿಮ್ಗಳಿಗೆ ಗೊತ್ತಾಗಲ್ಲ. ನೋಡು, ಬೇಡ ನನಗೆ ಸುಮ್ಮನೆ ಇರಿಟೇಷನ್ ಮಾಡಬೇಡ. ಇಷ್ಟೇ, ಐ ಆಮ್ ಗುಡ್ ಟು ಗೋ. ನಾನೊಂದು ಬೆಳ್ಳಗ್ ಮಾಡಿ ತೋರ್ಸು, ಇದನ್ನ ಹಾಕಿದ್ರೆ ಹಿಂಗಾಗುತ್ತೆ ಅಂತ, ಅವಾಗ ಎಲ್ಲರೂ ಹೋಗ್ತಾರೆ. ಬೆಳ್ಳಗ್ ಮಾಡೋದು ಯಾವ್ದು ಕ್ರೀಮ್ ಇಲ್ಲ ಆಯ್ತಾ, ನಿಮ್ ನ್ಯಾಚುರಲ್ ಕಲರ್ ಏನಿರುತ್ತೋ ಅದೇ ಇರುತ್ತೆ. ಬ್ರೌನಿ ಚಿಕ್ಕಣ್ಣ ಹೇಳ್ತಾನಲ್ಲ ಹಂಗೆ. ನಾನೆಲ್ಲಿ ಕಪ್ಪಿದ್ದೀನಿ, ಬ್ರೌನಿ ನಾನು. ಹಂಗ್ ನೋಡ್ಕೊಂಡ್ರೆ ನಾನು ಅಷ್ಟೇ ಅಪ್ಪ. ಬ್ರೌನಿ ನೀನು? ನಾನು ಬ್ರೌನಿನೇ, ಸ್ವಲ್ಪ ಲೈಟರ್ ಸ್ಟೈಲ್. ಮಿಲ್ಕಿ ವೈಟ್ ಅಷ್ಟೊಂದಿಲ್ಲ. ಮಿಲ್ಕಿ ವೈಟ್ ಅದೇ ತಮನ್ನ ಎಲ್ಲ ಇದಾರಲ್ಲ, ಅವ್ರದೆಲ್ಲ ಮಿಲ್ಕಿ ವೈಟ್. ನಂದು ಇಂಡಿಯನ್ ಕಲರು. ಹಿಂಗ್ ಮಲ್ಕೊಂಡು ಸನ್ಸ್ಕ್ರೀನ್ ಹಾಕೊಳ್ತಾ ಇರೋದು. ಆಯ್ತು, ಈಗಾದ್ರೂ ಇಂಥವ್ರಿಗೆ ಏನು ಮಾಡೋದಿಕ್ಕಾಗೋದಿಲ್ಲ. ಮೇಲೆ ಪ್ಲೀಸ್ ಕೀರ್ತಿ, ಒಂದಿಬ್ರು ನನ್ನ ಸ್ಪೆಕ್ಸ್ದು ಶೇಪ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಕೀರ್ತಿ. ಅವ್ರಿಗೆ ಗೊತ್ತಿಲ್ಲ ರಿಯಾಲಿಟಿ. ಈ ಸ್ಪೆಕ್ಸ್ನ ಎಲ್ಲರೂ ಸೆಲೆಬ್ರಿಟಿ ನೋಡಿ ಅಥವಾ ಬೇರೆ ಯಾರನ್ನೋ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಈ ಸ್ಪೆಕ್ಸ್ ತಗೊಂಡಿರ್ತಾರೆ. ನಾನು ಈ ಸ್ಪೆಕ್ಸ್ ಶೇಪ್ ಈ ರೌಂಡ್ ತಗೊಳ್ಳೋದಕ್ಕೆ ಇಬ್ಬರು ಕಾರಣ. ಒಂದು ಮಿಸ್ಟರ್ ಬೀನ್ ಗರ್ಲ್ ಫ್ರೆಂಡ್ ಗೊತ್ತಾ? ಅದ್ರಲ್ಲೂ ಮಿಸ್ಟರ್ ಬೀನ್ ಗರ್ಲ್ ಫ್ರೆಂಡ್ ಕಾರ್ಟೂನ್ ಅಲ್ಲಿ ಹಿಂಗೆ ರೌಂಡ್ ಸ್ಪೆಕ್ಸ್ ಶೇಪ್ ಇರೋದು, ಅದನ್ನ ನೋಡಿ ಇನ್ಫ್ಲುಯೆನ್ಸ್ ತಗೊಂಡಿದ್ದು. ಇನ್ನೂ ಒಂದು ಗೊತ್ತಾ ನಿನ್ಗೆ? ಹ್ಯಾರಿ ಪೋಟರ್ದು ಸೇಮ್ ಸ್ಪೆಕ್ಸ್ ಫ್ರೇಮ್.
ಅದನ್ನ ನೋಡಿ ಇನ್ಫ್ಲುಯೆನ್ಸ್ ಆಗಿ ತೊಗೊಂಡಿರೋದು. ನಂಗೆ ತುಂಬ ಇಷ್ಟ. ಇಟ್ಸ್ ಬೀನ್ ಆಲ್ರೆಡಿ 5-6 ಇಯರ್ಸ್ ಆಗಿದೆ, ಬಟ್ ಅದು ನಿಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ಸ್ಪೆಕ್ಸ್ ಫಸ್ಟ್ ಚೇಂಜ್ ಮಾಡಿ ಅಂತ, ಬಟ್ ಆಗಿನ ಕಾಲದಲ್ಲಿ ನಾನು 8,000 ಕೊಟ್ಟಿದ್ದೀನಿ ಇದಕ್ಕೆ ಲೆನ್ಸ್ ಕಾರ್ಟಲ್ಲಿ. ಅದಕ್ಕೆ ಜಸ್ಟಿಸ್ ಕೊಡಿಸ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಕೊಂಡೇನೆ. ಲಿಪ್ಸ್ಟಿಕ್ ಹಚ್ಕೊಂಬಾರ್ದು, ಮಾರ್ಸ್ತ ನನ್ನ ತಂಗಿ ಕೊಟ್ಟಿರೋದು. ಎದ್ದಾಳು ರೆಡಿ ಇಷ್ಟೇ. ನಾವು ರೆಡಿ ನಾವೊಂದು ಪರ್ಸನ್ ಹಾಕೊಂಡ್ರೆ ಮುಗ್ದೈತು. ಎದ್ದಾಳದೆ ಎಲ್ಲ ಗೈಸ್. ಬನ್ನಿ ಹೋಗೋಣ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನನಗೆ ಯೂಶ್ವಲಿ ಐ ಆಮ್ ನಾಟ್ ಅ ಸೆಟ್ ದೋಸೆ ಫ್ಯಾನ್. ಓಕೆ, ನಾನು ಸೆಟ್ ದೋಸೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಒಬ್ಬೊಬ್ಬ ಏನು ಬೆಳಕು ಮಕ್ಕಕ್ಕೆ ಹಂಗೆ ಹೊಡಿತಾ ಇದ್ದೆ ಆಯ್ತಾ. ಸೆಟ್ ದೋಸೆ ಫ್ಯಾನ್ ಅಲ್ಲ ನಾವು. ಬಟ್ ಆದರೆ ಇಲ್ಲಿ ವಿಷ್ಣು ಪಾರ್ಕ್ ಇದೆ ಶೋಭಾ ಅಪಾರ್ಟ್ಮೆಂಟ್ಸ್ ಮುಂದೆ, ಕೋಗಿಲು ಕ್ರಾಸಲ್ಲಿ. ಎಷ್ಟು ಫ್ಲಫಿ ಆಗಿರುತ್ತೆ ಅಂದರೆ, ಆಮೇಲೆ ಆ ಸಾಗುನು ಅಷ್ಟೇ ಕೋಕೋನಟ್ ಆಯಿಲ್ ಹಾಕ್ತಾರೆ ಅಥವಾ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ಯಾನ್. ಆಮೇಲೆ ಅಲ್ಲಿನ ಫಿಲ್ಟರ್ ಕಾಫಿ ಸಕ್ಕದಾಗಿರುತ್ತೆ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮತ್ತೆ. ಅವ್ರೇನು ಕಾಫಿ ಕುಡಿಯೋಕ್ಕಾಗುತ್ತೆ? ಹಿಂಗೆ ನಾನು ನೋಡ ಹಂಗೆ ರೆಡಿ ಆಗ್ಬೇಕು. ಕರ್ಗೆ ಇದ್ಯಾ? ನಾವು ಬೆಳ್ಳಗಿದ್ದೀವಿ, ನೀನು ಕರ್ರಿಗೆ ಮಾಡಿದ್ಯಾ ಎಡಿಟರ್. ನಡಿ. ಎಡಿಟೇ ಮಾಡಿಲ್ಲ, ಹೋಗ. ಇದೇ ನಮ್ಮ ಏರಿಯಾ. ನಾವಿರೋದು 3rd ಫ್ಲೋರಲ್ಲಿ. ಹತ್ತಿ ಇಳಿ ಅಷ್ಟರಲ್ಲಿ ಆಯಿತು. ಇಲ್ಲಿ ಯಾವುದೋ ನಮ್ಮ ಮನೆ ಮುಂದೆ ಒಂದು ಮದುವೆ ಬೇರೆ ನಡೀತಾ ಇದೆ. ಊಟಕ್ಕೆ ಕರೆದಿಲ್ಲ. ಎಲ್ಲೋದ ಇವ ಇನ್ನೂ ಬರಲೇ ಇಲ್ಲ. ಯಾರಾದರೂ ಸಿಕ್ಬಿಟ್ರೆ ಮುಗ್ದೋಯ್ತು ಮಾತಿಗೆ. ಅಣ್ಣ ಅಳ್ಳಾಡೋದೇ ಇಲ್ಲ. ಸಿಕ್ಕಾಬಟ್ಟೆ ಬಿಸಿಲು ಗುರು. ಅದಕ್ಕೆ ಇದು ಸೇಫ್ಟಿಗೆ ಮೊದಲೇ ಸಿಕ್ಕಾಬಟ್ಟೆ ಟ್ಯಾನ್ ಆಗಿ. ಅದು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಡಬಲ್ ಡೆಕ್ಕರ್ ಬಸ್ದು ಹಾಕಿದ್ದಾಗ, ಅರ್ಧ ಗಂಟೆ ಹಿಂಗೆ ನೀವು ಓಡಾಡಿದ್ರೆ ಕರಿ ಯಜ್ಞ ಆಗ್ಬಿಡ್ತೀರಾ ಅಂತ. ಲಿಟ್ರಲಿ ಗುರು ಹಂಗೆ ಆಗ್ಬಿಟ್ಟಿದ್ದೀನಿ. ಅಂದರೆ ಅಷ್ಟೊಂದು ಕಪ್ಪಾಗಿಲ್ಲ, ಸ್ವಲ್ಪ ಕಪ್ಪಾಗಿದ್ದೀನಿ. 1 ಶೇಡ್ ಗಾನ ಆಗ್ಬಿಟ್ಟಿದೆ. ಅಪ್ಪ ಇವನು ಯಾರೋ ಬರ್ತಾ ಇಲ್ಲ, ಫೋನ್ ಮಾಡಬೇಕು. ನನಗೆ ಅಶ್ವ ಆಗ್ಬಿಟ್ಟು ಹೊಟ್ಟೆ ಹೋಗಿ ಬೆನ್ನಿಗೆ ಕಚ್ಕೊಬಿಟ್ಟೈತೆ. ಅಲ್ಲ ಸರ್, ನೀವು ಏನು ಮಾಡೋದು? ಎಷ್ಟು ತನಕ ನಾವು ಬರೋದು? ಊಟಕ್ಕೆ ಕರೆದಿಲ್ಲ ನಮ್ಮನ್ನ ಅಂತ. ನಡೆಯೋ ಸುಮ್ಮನೆ. ಅವ್ರು ಅಲ್ಲೇ ಇದ್ದಾರೆ, ಅವ್ರ ಮನೆಯವರು. ಯಾರಾದ್ರೂ ಸಿಕ್ಬಿಟ್ರೆ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ. ಹೊಟ್ಟೆ ಹಸಿತಾ ಇದೆ ಅಲ್ಲಿ ನನಗೆ. ಹಳೆ ವೈರು, ಹಳೆ ಬ್ಯಾಟ್ರಿ, ಹಳದೆ ವೈರು ಬೇಕಾಗಿಲ್ಲ. ಬೇಡ. ಹೊಡೆದ್ಬಿಡ್ತೀನಿ ಕೀರ್ತಿ. ಹೇಳು. ಆವಾಗ ಮುಂಚೆ ಹುಡುಗಿರು ಮಖ ಕಟ್ಕೊಂಡ್ರೆ ಯಾವ್ದೋ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾರೆ ಅಂತ ಅನ್ಕೊಂತಿದ್ವಿ. ಈಗ ನೀನ್ ಮಖ ಕಟ್ಕೊಂಡಿದ್ದೆ, ಅದಕ್ಕೆ ಅದೇ ಟ್ರೆಂಡ್ ಆಗೋಗ್ಬಿಟ್ಟೈತೆ. ಅಲ್ಲ, ಇದು ಟ್ಯಾನ್ ಆಗ್ತೀನಿ. ಒಂದು ಡಸ್ಟ್ ಎಲ್ಲ ಜಾಸ್ತಿ. ನೀ ಟ್ಯಾನ್ ಹಾಕಂತೀರಾ ಕಾಲೇಜ್ ಲೈಫಲ್ಲೇ, ಸ್ಕೂಲ್ ಲೈಫಲ್ಲೆಲ್ಲ ಹುಡುಗಿರು ಹುಡುಗರ ಜೊತೆ ಹೋಗ್ಬೇಕಾದ್ರೆ ಎಲ್ಲ ಮಖ ಕಟ್ಕೊಂಡು ಓಡಾಡೋರು. ನಾವು ಲವ್ ಮಾಡ್ಬೇಕಾದ್ರೆ ಯಾವ ಮಗನೂ ಕಟ್ಟಿಲ್ಲಪ್ಪ. ಮನೆಗೆ ಕರ್ಕೊಂಡ್ ಬಂದಿದ್ದೆ ತಾನೆ. ನಾನು ಕೀರ್ತಿ ಮನೆಗೆ ಹೋಗ್ತಾ ಇದ್ರೆ ಆರಾಮ್ಸೆ. ಕೀರ್ತಿನ ನಮ್ಮ ಮನೆಗೆ ಸುಮಾರು ಸಲ ಬಂದಿದ್ದೆ. ಇದೇ ಶೋಭಾ ಅಪಾರ್ಟ್ಮೆಂಟ್ಸ್ ಅಪೋಸಿಟ್ ಅಲ್ಲಿರೋ ವಿಷ್ಣು ಪಾರ್ಕ್. ಈ ಒಂದು ಹೋಟೆಲ್ನ ಸೆಟ್ ದೋಸೆ ನಾನು ಫ್ಯಾನ್. ಇದು ನಂದಲ್ಲ, ಇದು ಕೀರ್ತಿದು. ನಾನ ಸ್ವೀಟ್ ತಿಂದು ಬಿಸಿ ಬಿಸಿ ಇರುತ್ತೆ. ಬಿಸಿ ಬಿಸಿ ಬಿಸಿ. ಫಿಲ್ಟರ್ ಕಾಫಿ ಇಸ್ ಇನ್ ಎಮೋಷನಲ್ ಬ್ರೋ. ತಿಂಡಿ ಎಲ್ಲ ಆಯಿತು, ಮನೆಗೆ ಹೋಗೋಣ ಅಂತಂದರೆ
ಇವಾಗ ಕೊರಿಯರ್ ಬಂದಿದೆ ಅಂತ ಆಫೀಸ್ ಹತ್ರ. ಅಂತೂ ಈ ಬಿಸಿಲಲ್ಲೇ ಒಳ್ಳೆ ರೋಸ್ ಕಂತಾಳೆ. ಎಲ್ಲಿ ಬಿಸಿಲಲ್ಲಿ ಮೊದಲೇ ಕಪ್ಪಿದ್ದೀನಿ, ಅದ್ರಲ್ಲಿ ಇನ್ನೂ ಅದಾಗ್ಲೇ 3 ಸರ್ತಿ ರೀಶೆಡ್ಯೂಲ್ ಆಗಿರೋದು, ಕ್ಯಾನ್ಸಲ್ ಆಗುತ್ತೆ. ಇಲ್ಲ, ಅದು ಆಕ್ಚುಲಿ ಲಾಸ್ಟ್ ವೀಕೆ ಬರ್ಬೇಕಾಯ್ತು. ಅವ್ನು ಇವಾಗ ಬಂದ. ಪಾಪಚ್ಚಿ ಒಳ್ಳೆ ತರ ಮಾತಾಡಿದ ಕಣ ಹುಡ್ಗ. ಅಕ್ಕ ಎಲ್ಲಿದ್ದೀರಾ ಅಕ್ಕ, ಬನ್ನಿ ಅಕ್ಕ ಅಂತಂದ. ಅದಕ್ಕೆ ಆಯ್ತಪ್ಪ ಬರ್ತೀನಿ ಇರೋ ಅಪ್ಪ, ಈ ಕಡೆ ಬಂದಿದ್ದೀನಿ, ಬಂದು ಕಾಲ್ ಮಾಡಿ ಅಂತಂದ. ಬರ್ತೀನಿ ಹಂಗೆ ಎಲ್ಲಿಗೆ ಬಂದು ಕೊಟ್ಬಿಡಕ್ಕೆ ಹೇಳೋದು. ಪಾಪಚ್ಚಿ ಬಿಡೋ, ಹೋಗ್ಲಿ. ನಾವು ಅರ್ಧ ದೂರ ಬಂದಿದ್ದೀವಿ, ಇನ್ನು ಅರ್ಧ ಹೋಗ್ಬಿಡೋಣ. ಶನಿವಾರ ಆಫೀಸಿಗೆ ಬರಬಾರ್ದು ಅನ್ಕೊಂಡ್ರು ಕೊರಿಯರ್ ಅವ್ನು ಕರ್ಸ್ಕೊಬಿಟ್ಟ ಅವನ ಆಫೀಸಿಗೆ. ಎಲ್ಲರೂ ಕೊರಿಯರ್ ಬಂದು ನಮ್ಮನ್ನ ಕಾಯುತ್ತೆ, ಇಲ್ಲಿ ಉಲ್ಟಾ ನಾವೇ ಕೊರಿಯರ್ ಬಾಯ್ನ ಕಾಯ್ತಾ ಇದೀವಿ. ಇವಳು ಸವಾಸ ಮಾಡಿ ಮಾಡಿ ನಾನು ಕಾಯಂಗಾಯ್ತು ಈ ಬಿಸಿಲಲ್ಲಿ ಧೂಳಲ್ಲಿ. ಅವನ ಅಕ್ಕ ಅಂತ, ಅದಕ್ಕೆ ನೀನ್ ಅಣ್ಣ ಅನ್ನು. ಯಾರು ಫೋನೇ ಕಟ್ ಮಾಡ್ತವನೆ. ಎಲ್ಲಿಂದ ಹಿಡ್ಕೊಂಬಂದಿದ್ರನ್ನ? ನೀನೇ ಹಿಡ್ಕೊಂಬಂದಿರೋದು. ಫೋನ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ನಾನು ಅದೇನೇ ಹೇಳ್ತಾ ಇದ್ದೀನಿ, ಅಣ್ಣ ನಿನಗೆ ಆಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಬಂದು ಇಸ್ಕೊಬರ್ತೀನಿ ಅಂತ. ಅವ್ನು ಫೋನೇ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಯಾವ್ದಿದ್ರಲ್ಲಿ ಇದೆ ಅನ್ಸುತ್ತೆ. ಹಾ, ಅವರೇ ಆಗ್ಲೇ ಹೇಳಿದ್ರೆ ಸುಮ್ಮನೆ ಕಾಯೋದು ಗೊತ್ತಾಗ್ತಿತ್ತು. ಅದೇ ನೋಡಿ ನನ್ನ ಆಫೀಸ್. ಅಲ್ಲಿ ಬಾಲ್ಕನಿ ಕಾಣಿಸ್ತಿದೆಯಲ್ಲ, ಬಾಲ್ಕನಿ ಕಾಣಿಸ್ತಿದ್ಯಲ್ಲ, 9th ಫ್ಲೋರ್. ಅದೇ ಅಲ್ಲಿ ಅಲ್ಲಿಂದ ಎದುರಿದ್ರೆ ಕೆಳಗಡೆ ಬೀಳ್ತಾರೆ. ಬಾರೆ ಅವರೆಲ್ಲ ಶಾಪಿಂಗ್ ಮಾಡಕ್ ಬಿಟ್ರೆ ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ತಗ ಎಲ್ಲ ನನ್ನ ಕೈ ಕೊಟ್ಟವಳೆ, ಏನು ಜಾಸ್ತಿ ಬಾಡಿ ವಾಶ್ ಬಾ ಮೆಡಿಕಲ್ ತಗೊಂಡಂತೆ. ಬೇಡ ಇದು ಆಯ್ತು. ತಗೋ ನಿಂದು, ನಿನ್ನ ಕೌಂಟ್ರು, ಕಾಫಿ ಕೌಂಟ್ರು. ಕಾಫಿ ತಗೊಂಡೋಗಿದ್ದೆ ಮೊನ್ನೆ ತಾನೇ, ಒಂದು ಕಾಫಿ ತಗೊಂಡೋಗಿದ್ದೆ. ಕಾಫಿ ಕೂಡ ಇಲ್ಲೇ ತಗೊಂಡೋಗಿದ್ದೆ. ಬಾಯಿಲ್ಲ ಅಂದ್ರೆ ಹೇಳ್ತೀನಿ. ಮುಂಚೆ ಕಿಟ್ಕ್ಯಾಟ್ ಕೆ ಅಂದರೆ ಕೀರ್ತಿ ಕಿರಣ್ ಅಂತ. ಕ್ಯಾಟ್ ಅಂದರೆ ಕ್ಯಾಟ್ ಅಲ್ಲ, ಕೆ ನಂಗೆ ಅದಕ್ಕೆ ಕಿಟ್ಕ್ಯಾಟ್ ಜಾಸ್ತಿ ಇಷ್ಟ. ಆವಾಗ ಹೆಂಗಿದೆ ಕೀರ್ತಿ ಬಿಸಿಲು? ಫುಲ್ ಸುಸ್ತು, ಕುದೀತಾ ಇರೋ ಬೆಂಕಿ ಎಲ್ಲ ಫುಲ್ ಗಲೀಜಾಗಿದೆ. ಸಾಟರ್ಡೆ ಸಂಡೇ ಬಂದರೆ ಅಂದರೆ ಮನೆ ಕ್ಲೀನಿಂಗ್ ಅಪ್ಪ, ಮನೆ ಕ್ಲೀನಿಂಗ್ ಮಾಡಿ ಸಾಕಾಗುತ್ತೆ. ನಮ್ಮದೇ ಲಾಗ್ ಹೋಗ್ತಾ ಇದೆ ನಮ್ಮದೇ. ನೋಡಿ ಸೋಫಾ ಎಲ್ಲ ಗಲೀಜು, ಎಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಮ್ಮ ಮನೆ ಹೆಂಗಿದೆ ಅಂತ ಕ್ಲೀನಾಗಿ ತೋರಿಸ್ತೀವಿ. ನೋಡಿ ಇದೆಲ್ಲ ಜೋಡಿಸ್ಬೇಕಂತೆ ಹುಡುಗಿ. ಏನು ಜೋಡಿಸ್ಬೇಕಪ್ಪ ಹುಡುಗರು, ಕೆಲಸ ಮಾಡಬೇಕು. ಅಲ್ಲಿ ನೋಡಿದೆ ಆಫೀಸಲ್ಲೂ ಕೆಲಸ ಮಾಡಬೇಕು. ಮನೆಗೆ ಬಂದು ಶನಿವಾರ ಭಾನುವಾರ ಆರಾಮಾಗಿರೋಣ ಅಂದರೆ ಇಲ್ಲೂ ಕೆಲಸ ಮಾಡಬೇಕು. ಏನಪ್ಪ ಅಲ್ಲೋದೆ ಆಫೀಸಲ್ಲಿ ಬಾಸ್ಗಳು ತಲೆ ತಿಂತಾರೆ, ಇಲ್ಲಿ ಮನೆ ಬಾಸ್ ತಲೆ ತಿಂತಾರೆ. 3rd ಫ್ಲೋರ್ ಇರೋದು ನಮ್ಮದು ಮನೆ. ಏನಿಗೆ ಗೊತ್ತಾ 3rd ಫ್ಲೋರು? ಅಡನ ಜಾಸ್ತಿ ಮಾತಾಡಿದ್ರೆ ಹಿಂಗೆ ತಳ್ಬಿಡೋದು. 3rd ಫ್ಲೋರ್ ಕೆಳಗೆ. ವೆಲ್ಕಮ್ ಟಂಟಡ. ಆಹಾ, ಎಷ್ಟೊಂದು ದಿನ ಆಯಿತು ಈ ಥರ ಎಲ್ಲ ಕ್ಲೀನ್ ಮಾಡಿ. ಕ್ಲೀನಾಗೆ ಎಷ್ಟು ಕ್ಲೀನಾಗಿ ಐತಪ್ಪ. ಈಗಂತೂ ಮನೆ ನೋಡಬೇಕು ಅಂದರೆ ಖುಷಿ ಆಗುತ್ತೆ. ಎಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ, ನೆಲ ಒರೆಸಿ, ಕಸ ಗುಡಿಸಿ, ದೇವ್ರ ಪೂಜೆ ಮಾಡಿ, ಕಿಚನ್ನು ಇಷ್ಟು ದಿನ ಕಿಚನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗೋಯ್ತು. ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಮಾತ್ರ ಫುಲ್ಲು ಕ್ಲೀನಿಂಗೆ. ಯಾಕೆ ಕೇಳ್ತೀರ? ಹಬ್ಬ
ಈ ರೂಮಲ್ಲಿ ಯಾರೂ ಇರಲ್ಲ, ಬಟ್ ಆದರೂ ಕ್ಲೀನಾಗಿದೆ. ಕ್ಲೀನ್ ಮಾಡಬೇಕಲ್ಲ ಎಲ್ಲ, ಇಲ್ಲ ಅಂದರೆ ಬಿಡ್ತಾರಾ? ಮನೆಯಲ್ಲಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ. ರಂಗೋಲಿ ಎಲ್ಲ ಹಾಕಿ ಕ್ಲೀನಾಗಿ ನೋಡಿ. ನಾನು ಹಾಕಿಲ್ಲ, ಎಲ್ಲ ಅವಳು ಹಾಕಿರೋದು. ಆಮೇಲೆ ಇದಿಬ್ಬರು ನಾವಿಬ್ಬರು ಕೂತ್ಕೊಳ್ಳೋದಿಲ್ಲಿ. ಅವಳು ಕೂತ್ಕೊಂತಾಳೆ ಅಲ್ಲಿ, ನಾನು ಬಿನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅವಳು ಫೋನ್ ಇಟ್ಕೊಂಡು ಕೂತ್ಕೊಂತಾಳೆ. ನಾನು ಇನ್ನೇನು ಮಾಡೋದು, ಅವಳು ಫೋನ್ ಇಟ್ಕೊಂಡ್ಮೇಲೆ ನಾನು ಫೋನ್ ಇಟ್ಕೊಂಡೆ ಕೂತ್ಕೊಬೇಕು. ಇನ್ನೊಂದು ಸರ್ಪ್ರೈಸ್ ಮಾಡಿದ್ದೀನಿ ಅವಳಿಗೆ, ಗೊತ್ತಿಲ್ಲ. ಸ್ನಾನಕ್ಕೆ ಹೋಗಿದ್ದಾಳೆ. ಅಮ್ಮ ಎಷ್ಟೊತ್ತಾಗುತ್ತಿನ್ನ? ಆಫ್ ಮಾಡಿದ್ದೀನಿ. ಸ್ನಾನಕ್ಕೆ ಹೋಗಿದ್ದಾಳೆ, ಬಂದಮೇಲೆ ಸರ್ಪ್ರೈಸ್ ಆಗ್ಬಿಡ್ಬೇಕು ಅವಳು. ಏನು ಗೊತ್ತಾ, ಫಸ್ಟ್ ಸರ್ಪ್ರೈಸು ಅವಳದು. ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ, ನಾನೇ ಜೋಡಿಸಿರೋದು. ಅವಳೆಲ್ಲಿ ಜೋಡಿಸ್ತಾಳೆ. ಹಾರ್ಟ್ ಶೇಪ್ ಬಂತ ಇದು ಕರೆಕ್ಟಾಗಿ, ಏನೋ ಕಾಣಿಸ್ತೈತಾ? ಪರವಾಗಿಲ್ಲ. ಅವಳು ಇದು ನೋಡಿಲ್ಲ ಇದು ನಾನು ಮಾಡಿರೋದು. ಸುಮ್ಮನೆ ಅದು ಬಿಸಾಕಿದ್ವಿ ಅಂತ ಮಾಡಿದ್ವಿ. ಇದೆಲ್ಲ ಕ್ಲಿಪ್ ಇಡೋಕ್ಕೆ. ಎಲ್ಲ ಅಲ್ಲೊಂದು ಇಲ್ಲೊಂದು ಹಗ್ಲಗ್ಲ ಕೇಳ್ತಾ ಇರ್ತಾಳೆ, ಕ್ಲಿಪ್ಗಳೆಲ್ಲಿ ನೋವು ಅಂತ. ಅದಕ್ಕೆ ಹೆಂಗಿದೆ ಎಲ್ಲ ಕ್ಲೀನಾಗಿದೆಯಾ ಕರೆಕ್ಟಾಗೆ? ಅಯ್ಯಪ್ಪ, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇನ್ನು ಮುಂದೆ ಅವಳು ಬಂದು ಕಂಟಿನ್ಯೂ ಮಾಡಿ. ಅದೇನು ಹುಡುಗಿರಿಗೆ ಟೆಡ್ಡಿ ಬೇರು, ಈ ಥರ ಆನೆಗಳು ಎಲ್ಲ ಇಷ್ಟನೋ ಗೊತ್ತೇ ಆಗಲ್ಲ. ಮನೆ ತುಂಬ ಪಿಲ್ಲೋಗಳು. ನಮ್ಮ ಮನೆಯಲ್ಲೇ ಆ ಟೆಡ್ಡಿ ಬೇರ್ಗಳು. ಇಲ್ಲೊಂದು ಯಾವುದೋ ಟೆಡ್ಡಿ ಬೇರ್ ಇಲ್ಲ ಸದ್ಯ. ಇದು ಯಾವಾಗ ತಗೊಂಬರ್ತಾಳೋ ಗೊತ್ತಿಲ್ಲ. ಎಲ್ಲ ಅದೇ ಪಿಲ್ಲೋಗಳು ನೋಡು. ಕೂತ್ಕೊಂಡು ಕ್ಲೀನ್ ಮಾಡಿಲ್ಲ. ಎಲ್ಲ ಇವಳವೇ ಇವೆಲ್ಲ. 3 ಪಿಲ್ಲೋ, 4 ಪಿಲ್ಲೋ, ಇನ್ನೂ 2-3 ಪಿಲ್ಲೋ ಒಳಗಡೆ ಇಕ್ಕೊಳ್ಳಿ. ಅವಳು ಆನೆ ಅಂತ ಇದು, ಆನೆ ಕ್ಯೂಟ್ ಆನೆ ಅಂತ ಇದು. ಕ್ಯೂಟಾಗಿ ಐತೆ ಅದು. ಅನ್ನಂಗೆ ಬಂದಿರ್ಬೇಕೇನೋ, ಹೋಗಿ ನೋಡೋಣ. ಮೋ ಹೊಟ್ಟೆ ಹಸಿತಾ ಇದೆ. ಅಮ್ಮೋ, ಇನ್ನು ಫೇಸಿಗೆ ಏನು ಹಚ್ಕೊಂಡಿಲ್ವಾ? ಹಚ್ಕ ಬೇಗ, ಹಚ್ಕ ಹೇಳ್ತೀನಿ. ವ್ಯಾಲೆಂಟೈನ್ಸ್ ಡೇಗೆ ಅಂತೂ ಕರೆಕ್ಟಾಗಿ ಮಾಡಿಲ್ಲ, ಈಗಲಾದ್ರೂ ಮಾಡೋಣ ಅಂತ. ಚೆನ್ನಾಗಿದೆ ಇದು. ನನ್ನ ತಂಗಿ ಬರ್ಡೇಗೆ ನಾನು ಬೋ ಮಾಡಿ ಇಟ್ಟಿದ್ದೆ, ಅದನ್ನ ಹಂಗೆ ಅಂಟಿಸ್ಬಿಟ್ಟಿದ್ಯಾ. ಬಟ್ ಇದು ಮಾತ್ರ ಕ್ರಿಯೇಟಿವ್ ಆಗಿದೆ ಗುರು. ನನ್ನ ರಿಬ್ಬನ್ ಕಿತ್ತೋಗಿದೆ, ಎಲಾಸ್ಟಿಕ್ ಹೋಗಿದೆ, ಎಸೆಯೋಣ ಅಂತ ಇಟ್ಟಿದ್ದಕ್ಕೆ ನೀಟಾಗಿ ಕಟ್ಬಿಟ್ಟು ಕ್ಲಿಪ್ಗಳೆಲ್ಲ ಹಾಕ್ಬಿಟ್ಟಿದ್ದೆ. ನೈಸ್ ಬ್ರೋ, ಯು ಆರ್ ಸಚ್ ಎ ಕ್ರಿಯೇಟಿವ್ ಹಸ್ಬೆಂಡ್. ಏನೋ ಯಾವ ಮಾಡೋಣ, ಇಂಪ್ರೆಸ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಬಿಸಿ ಏನೋ ಮಾಡ್ಕೊಂಡು ಹೊಟ್ಟೆಗೆ ಕೊಡ ಅಂತ ಐತಿದ್ವಿ. ಸರಿ, ಓಕೆ ಆಯ್ತು. ಇವಳು ಹಚ್ಕೊಳೋದು ಒಂದೊಂದೂ ಇನ್ನು 10 ನಿಮಿಷ 20 ನಿಮಿಷ ಬೇಕು. ಏನಿಲ್ಲ, ಹಾಗೆ ಹೋಯ್ತು. ಆ ಕ್ರೀಮು, ಕ್ರೀಮ್ ಮೇಲೆ ಕ್ರೀಮು, ಪೌಡ್ರ್ ಮೇಲೆ ಪೌಡ್ರು. ನೀನದು, ನಾನಲ್ಲ. ಅದೇ ನಾವು ಹಚ್ಕೊಬೇಕು, ನೀವೇನಿಗೆ ಹಚ್ಕೊಂತೀರಾ ಅಂತ ಅದೇ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ನಾವು ಒಂದು ಸ್ವಲ್ಪ ಬ್ರೌನಿ ಅಲ್ವಾ, ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ಹಚ್ಕೊಂತೀವಿ. ನೀವು ಇರೋ ಬೆಳ್ಳಗೆ ಇನ್ನೂ ಬೆಳ್ಳಗೆ ಮಾಡ್ಕೊತೀರ. ಬೆಳ್ಳಗ್ ಮಾಡ್ಕೊಳ್ಳೋದಲ್ಲ, ಇನ್ನ ಇರೋದನ್ನ ಉಳಿಸ್ಕೋತೀವಿ ಅಷ್ಟೇ. ಅಲ್ಲಿ ಓಪನ್ ಮಾಡಿದ್ದೀನಿ ನೋಡು, ಅಲ್ಲಿ ಮೇಲೆ ರನೆ ಪಕ್ಕ. ಹಂಗೆ ಚೆನ್ನಾಗಿದೆ ಇದು. ಏನಪ್ಪ, ಏನೋ ನಾರ್ಮಲ್ ಕ್ರೀಮ್ ಇದ್ದಂಗೆ ಐತೆ. ಹೌದಾ? ನಮಗೆ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಇರೋ ಬರೋದು ಸಿಕ್ಕಿದ ಪಕ್ಕಿದೆಲ್ಲ ಹಚ್ಕೊಳೋದು. ಬಾಮು ತಿರುಗಂಗಾರ ಇವ್ರು ರೆಡಿ ಆಗೋ ಅಷ್ಟೊತ್ತಿಗೆ ಬೆಳಗ್ಗೆ ಹೋಗ್ಬಿಡುತ್ತೆ. ಇರೋ ಒಂದು ನಿಮಿಷ, ನಾನು ಇನ್ನ ಪೂಜೆ ಮಾಡಬೇಕು. ಬಿಡು, ಇನ್ನು ಪೂಜೆ ಕೂತ್ಕೊಂಡಂತೂ ನೀನು ಇನ್ನೂ ಅರ್ಧ ಗಂಟೆ ಆಯ್ತು ಬಿಡು ಪೂಜೆ ಮಾಡೋದು. ಅಷ್ಟೊಂದೇನು ಲೇಟಾಗಿ ಮಾಡೋದು. ಆ ಊದ್ಗಡ್ಡಿ ಪೂರ್ತಿ ಉರಿಯೋರ್ಗು ನೀನು ನಮ್ಮ ಅಮ್ಮ ಹಂಗೆ ಮಾಡೋದು, ನಾನಲ್ಲ. ನೀನು ಕೂತ್ಕೊಂತೀಯ. ಏನಿಲ್ಲ,
ದೇವ್ರ ಮೇಲೆ ಕೂತ್ಕೊಂಬಿಟ್ಟವಳೆ. ಹೊಟ್ಟೆ ಬೇರೆ ಹಸಿತೈತೆ. ಕಾಫಿ ಆದ್ರೂ ಮಾಡ್ಕೊಪ್ಪ. ದೇವ್ರ ಮುಂದೆ ಇರ್ಬೇಕಾದ್ರೆ ಮಾತಾಡ್ತಿ ಹಂಗೆಲ್ಲ. ದೇವ್ರಿಗೆ ಹೇಳ್ತಿದ್ದೆ ಕಾಫಿ ಮಾಡಿಕೊಡು ಅಂತ. ನಿಂಗೆ ಕಾಫಿನ ಮಾಡೋಣ, ನಾನೇ ಮಾಡೋಣ. ಇನ್ನೇನು ಹೊಟ್ಟೆ ಹಸಿಗೆ ಡಿಕಾಕ್ಷನ್ ಮಾಡ್ಕೊಂಡಿದ್ವಿ. ಹಾಲು ಕಾಯಿಸಿದ್ದೀವಿ. ಎಲ್ಲ ನಾವು ಹೊರಗಡೆ ಹೋಗೋಣ ಅಂದರೆ ಇವ್ರು ಮನೆಯಲ್ಲೇ ಇರಬೇಕು ಅಂತೇಳಿ ಬೇಜಾರಾಗಲ್ವ? ಬೆಳಗ್ಗೆಯಿಂದ ಮನೇಲಿ ಇದ್ದು ಕ್ಲೀನ್ ಮಾಡಿರ್ತೀವಿ. ಆಫೀಸ್ಗೆ ಹೋದರೆ ಅಲ್ಲಿ, ಮನೆಗೆ ಬಂದರೆ ಇಲ್ಲಿ. ಬೋರಿಂಗ್. ಏನೋ ಕೇಳ್ಕೊಂತವಳೆ ಸೀಕ್ರೆಟಾಗಿ. ಏನು ಕೇಳ್ಕೊಂತಿರ್ಬೋದು ಅಂತೀರಾ? ನನಗೂ ಗೊತ್ತಿದ್ರೆ ನಾನೇ ಹೇಳ್ತಿದ್ದೆ. ಏನು ಗಂಡನ ಬಗ್ಗೆ ಏನು ಕೇಳ್ಕೊಂತಿರಲ್ಲ. ಯಾರ ಬಗ್ಗೆ ಕೇಳ್ಕೊಂಡೆ? ಅದೆಲ್ಲ ನಿಂಗೆ ಯಾಕೆ? ನಾನು ಕೇಳ್ಕೊಂಡಿದ್ದೆ, ಹೇಳ್ಕೋಬಾರ್ದಂತೆ. ಮತ್ತೆ ಬೇಗ ಹೋಗಿ ಕಾಫಿ ಮಾಡು. ಹೋಗು ಗುಂಡ. ಆಯ್ತಾ ಕಾಫಿ? ಸ್ಪೆಷಲಿ ಇಷ್ಟ ಆಯ್ತಾ? ಇವಾಗಿನ್ನ ನಾನು ನೆಕ್ಸ್ಟು ಅವ್ರು ಕಾಫಿ ಮಾಡಿಕೊಡ್ತಾರೆ ಅಷ್ಟೇ. ನಾನು ಫುಡ್ ಪ್ರಿಪೇರ್ ಮಾಡಬೇಕು. ಇವತ್ತು ಮುದ್ದೆ ಮಾಡ್ತಾಯಿದ್ದೀವಿ. ಮುದ್ದೆ ಅದನ್ನು ಹಾಕ್ಬೋದಿತ್ತು, ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ ಬ್ಲಾಗು. ಅದಕ್ಕೋಸ್ಕರ ಅದನ್ನು ಆದರೆ ಬೇರೆ ಶೂಟ್ ಮಾಡ್ತೀನಿ. ಆಗಲೇ ಸುಸ್ತು ಬೇರೆ ಆಗಿರೋದ್ರಿಂದ ಸುಸ್ತು ಬೇರೆ ಆಗಿರೋದ್ರಿಂದ ನೈಸ್ ಬ್ರೋ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿತ್ ಕಾಫಿ ಎಂಡ್ ಮಾಡ್ತಾ ಇದ್ದೀವಿ. ಓಪ್ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.